ನಟ ದರ್ಶನ್ಗೆ ಮೆಡಿಕಲ್ ಟೆಸ್ಟ್ ನಡೆಯುತ್ತೆ. ಕೆಲವೇ ಕ್ಷಣಗಳಲ್ಲಿ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಿದ್ದಾರೆ ಪೊಲೀಸರು. ನಟ ದರ್ಶನ್ ಪರ ವಕೀಲರು ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಸಲಿಕ್ಕೂ ಕೂಡ ಈಗ ಮುಂದಾಗ್ತಾ ಇದ್ದಾರೆ ಅನ್ನೋ ಅಂಶ ತಿಳಿದು ಬರ್ತಾ ಇದೆ. ಕೆಲವೇ ಹೊತ್ತುಗಳಲ್ಲಿ ಮೆಡಿಕಲ್ ಟೆಸ್ಟ್ಗಾಗಿ ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತಹ ಪ್ರಕ್ರಿಯೆಗಳು ಈಗ ಆಗ್ತಾ ಇದೆ. ಸದ್ಯ ಮೈಸೂರು ಬ್ಯಾಂಕ್ ಸರ್ಕಲ್ನ ಬಳಿ ವಾಹನ ನಿಂತಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಅನ್ನ ನಡೆಸಿದ ನಂತರದಲ್ಲಿ ಅವರ ಆರೋಗ್ಯ ಪರಿಸ್ಥಿತಿಗಳು ಹೇಗಿದೆ, ಎಲ್ಲರೂ ಕೂಡ ಸ್ಟೇಬಲ್ ಆಗಿದ್ದಾರಾ ಮೆಡಿಕಲಿ ಅನ್ನೋದನ್ನ ಚೆಕ್ ಮಾಡಿದ ನಂತರದಲ್ಲಿ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತಹ ಪ್ರಕ್ರಿಯೆಗಳಾಗುತ್ತೆ. ನ್ಯಾಯಾಧೀಶರ ಮುಂದೆ ಹೆಚ್ಚಿನ ವಿಚಾರಣೆಗಾಗಿ ಹೆಚ್ಚುವರಿ ಸಮಯಗಳು ಬೇಕು ಅನ್ನೋ ಕಾರಣಕ್ಕೆ ಎಷ್ಟು ದಿನಗಳ ಕಸ್ಟಡಿ ಕೇಳ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕು. ಅದಕ್ಕೆ ನ್ಯಾಯಾಧೀಶರು ಎಷ್ಟು ದಿನಗಳ ಕಸ್ಟಡಿಗೆ ಒಪ್ಪಿಸಬಹುದು ಅನ್ನೋದು ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಎಲ್ಲವೂ ಕೂಡ ತಿಳಿದು ಬರುತ್ತೆ. ಇದರ ಮಧ್ಯೆ ನಟ ದರ್ಶನ್ ಅವರ ಪರ ವಕೀಲರು ಅವರ ಪರವಾಗಿ ಜಾಮೀನನ್ನ ಕೋರ್ಲಿಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡ್ಕೊಳ್ಳಿಕ್ಕೂ ಕೂಡ ಅವರು ತಯಾರಿಗಳನ್ನ ನಡೆಸಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ನಟ ದರ್ಶನ್ ಅವರ ಜೊತೆಗೆ ಕೆಲ ಹೊತ್ತು ಮಾತನಾಡಬೇಕು ಅಂತ ಅವರ ಪರ ವಕೀಲರು ಪೊಲೀಸ್ ಠಾಣೆಯ ಮುಂಭಾಗ ವೇಟ್ ಮಾಡಿದ್ರು. ಅದಕ್ಕೆ ಅವಕಾಶವನ್ನ ಮಾಡಿಕೊಡ್ಲಿಲ್ಲ. ಈಗ ವಿಚಾರಣೆ ನಡೀತಾ ಇದೆ. ಏನಿದ್ರು ಕೋರ್ಟ್ಗೆ ಸಬ್ಮಿಟ್ ಮಾಡಿದ ನಂತರದಲ್ಲಿ ನಿಮ್ಮ ಒಂದು ಮಾತುಕತೆಗಳು ಇರಲಿ ಅಂತ. ಈ ಮಧ್ಯೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಮತ್ತು ಪುತ್ರ ಕೂಡ ಪೊಲೀಸ್ ಠಾಣೆಗೆ ಬಂದಿದ್ರು. ಅವರ ಜೊತೆಗೆ ಮಾತನಾಡಲಿಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡ್ಲಾಗಿತ್ತು. ನನ್ನದೇನು ಪಾತ್ರ ಇಲ್ಲ ಈ ಪ್ರಕರಣದಲ್ಲಿ, ನಾನೇನೂ ಮಾಡಿಲ್ಲ ಅಂತ ಹೇಳ್ಕೊಂಡಿದ್ದಾರೆ ಅಂತ ತಿಳಿದು ಬಂದಿದೆ. ನಟ ದರ್ಶನ್ ಅವರು ಒಂದು ವೆಹಿಕಲ್ ನಲ್ಲಿ, ಪವಿತ್ರ ಗೌಡ ಮಗದೊಂದು ವೆಹಿಕಲ್ ನಲ್ಲಿ, ಇನ್ನುಳಿದ ಆರೋಪಿಗಳನ್ನ ಪೊಲೀಸ್ ತಮ್ಮ ವಾಹನದಲ್ಲಿ ಕೂರಿಸಿಕೊಳ್ಳೋ ಮೂಲಕವಾಗಿ ಎಲ್ಲರನ್ನೂ ಕೂಡ ಈಗ ಏಕಕಾಲಕ್ಕೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತಹ ಪ್ರಕ್ರಿಯೆಗಳಾಗುತ್ತೆ. ಬಿಫೋರ್ ದಟ್ ಮೆಡಿಕಲ್ ಟೆಸ್ಟ್ಗೆ ಅವ್ರನ್ನ ಒಳಪಡಿಸ್ತಾರೆ. ವೈದ್ಯಕೀಯ ತಪಾಸಣೆಯನ್ನು ನಡೆಸಿದ ನಂತರದಲ್ಲಿ ಒಂದು ಸರ್ಟಿಫಿಕೇಟ್ ಅನ್ನ ಪಡ್ಕೊಳ್ಳೋ ಮೂಲಕವಾಗಿ ನ್ಯಾಯಾಧೀಶರ ಗಮನಕ್ಕೆ ತರ್ತಾರೆ ಅವರು ಮೆಡಿಕಲಿ ಫಿಟ್ ಆಗಿದ್ದಾರೆ ಅಂತ. ಆ ನಂತರದಲ್ಲಿ ಅವ್ರನ್ನ ಕಸ್ಟಡಿಗೆ ಕೇಳುವ ಪ್ರಕ್ರಿಯೆ ಇತ್ಯಾದಿ ಎಲ್ಲವೂ ಕೂಡ ಆಗುತ್ತೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ರೈಟ್ ನೌ ವೆಹಿಕಲ್ ಎಲ್ಲಿದೆ? ಸೊ ಇನ್ನೆಷ್ಟು ಸಮಯ ಬೇಕಾಗಬಹುದು ಆಸ್ಪತ್ರೆಗೆ ರೀಚ್ ಆಗ್ಲಿಕ್ಕೆ? ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೌರಿಂಗ್ ಆಸ್ಪತ್ರೆಗೆ ಇದೀಗ ಎಲ್ಲಾ ಆರೋಪಿಗಳನ್ನ ಕರೆದೊಯ್ಯಲಾಗ್ತಿದೆ. ಒಟ್ಟಾರೆಯಾಗಿ 13 ಆರೋಪಿಗಳನ್ನ ಇದೀಗ ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಅನ್ನ ಮಾಡಿಸೋದಕ್ಕೆ ಇದೀಗ ಕಾಮಾಕ್ಷಿಪಾಳ್ಯ ಪೊಲೀಸರು ಸೇರಿದಂತೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಎಲ್ಲರೂ ಕೂಡ ಕರೆದೊಯ್ತಿದ್ದಾರೆ. ಅಂದ್ರೆ ನಟ ದರ್ಶನ್ ಸೇರಿದಂತೆ ಪವಿತ್ರ ಗೌಡ ಸೇರಿದಂತೆ ಎಲ್ಲರ ಮೆಡಿಕಲ್ ಟೆಸ್ಟ್ ಅನ್ನ ಮಾಡ್ಬೇಕಾಗುತ್ತೆ. ಅಂದ್ರೆ ಮೊದಲಿಗೆ ಅವರ ನಾರ್ಮಲ್ BP ಇರ್ಬೋದು, ಶುಗರ್ ಲೆವೆಲ್ ಇರ್ಬೋದು, ಇದೆಲ್ಲವನ್ನ ಕೂಡ ತಪಾಸಣೆಗೆ ಒಳಪಡಿಸಲಾಗುತ್ತೆ. ಅದಾದ ಮಾನ್ಯ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋದಕ್ಕೆ ಇದೀಗ ಪೊಲೀಸರು ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಇಲ್ಲಿ ಬೌರಿಂಗ್ ಆಸ್ಪತ್ರೆಯಲ್ಲಿ ಒಂದು ಅರ್ಧ ಗಂಟೆಗಳ ಕಾಲ ಮೆಡಿಕಲ್ ತಪಾಸಣೆಗೆ ಏನಿದೆ ಇದು ಹಿಡಿಯಬಹುದು. ಇದೀಗ ಬೌರಿಂಗ್ ಆಸ್ಪತ್ರೆಗೆ ದರ್ಶನ್ ಮತ್ತೆ ಪವಿತ್ರ ಗೌಡರನ್ನ ಕರೆತರಲಾಗಿದೆ. ಅದರ ಜೊತೆಗೆ ಉಳಿದ ಎಲ್ಲಾ ಆರೋಪಿಗಳು 11 ಆರೋಪಿಗಳು ಕೂಡ ಎಲ್ಲರನ್ನ ಒಟ್ಟಿಗೆ ಇದೀಗ ಬೌರಿಂಗ್ ಆಸ್ಪತ್ರೆಗೆ ಕರೆತರಲಾಗಿದೆ. ಇಲ್ಲಿ ಅರ್ಧ ಗಂಟೆಗಳ ಕಾಲ ಇದೀಗ ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ತಪಾಸಣೆಗೆ ಒಳಪಡಿಸಲಾಗುತ್ತೆ. ಅವರ BP, ಅವರ ಶುಗರ್ ಲೆವೆಲ್, ಹಾಗೆ ದೇಹದಲ್ಲಿ ಯಾವ್ದಾದ್ರು ಬೇರೆ ಕಾಯಿಲೆಗಳಿದ್ದಂತಹ ಸಂದರ್ಭದಲ್ಲಿ ಅವೆಲ್ಲವನ್ನ ಕೂಡ ತಪಾಸಣೆಗೆ ಒಳಪಡಿಸಲಾಗುತ್ತೆ. ಅದಾದ ಬಳಿಕ ಮಾನ್ಯ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಈಗಾಗಲೇ ಪೊಲೀಸ್ ಕಸ್ಟಡಿಗೆ ಕೇಳೋದಕ್ಕೆ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಕೊಲೆ ಪ್ರಕರಣದಲ್ಲಿ ಇವರ ಪಾತ್ರದ ಬಗ್ಗೆ ತನಿಖೆಯನ್ನ ಮಾಡಬೇಕಿದೆ. ಅದ್ರ ಜೊತೆಗೆ ಸ್ಪಾಟ್ ಮಾರ್ಜರ್ ಪ್ರಕ್ರಿಯೆಯನ್ನ ನಡೆಸಬೇಕಿದೆ. ಹೀಗಾಗಿ ಇವ್ರನ್ನ ತನಿಖೆಗೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಕೇಳೋದಕ್ಕೆ ಸಿದ್ಧತೆಗಳನ್ನ ಸಹ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಬಹುತೇಕ ಇದೀಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಗ ಈ ಒಂದು ಬೌರಿಂಗ್ ನಲ್ಲಿ ಇದೀಗ ಮೆಡಿಕಲ್ ಟೆಸ್ಟ್ ಅನ್ನ ಮಾಡೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಅದನ್ನ ಕೂಡ ಗಮನಿಸ್ತಿದ್ದೀವಿ. ದಿವ್ಯಾ, ಥ್ಯಾಂಕ್ ಯು ನರಸಿಂಹಮೂರ್ತಿ ನಿಮ್ಮೆಲ್ಲ ಮಾಹಿತಿಗೆ. ಬೌರಿಂಗ್ ಆಸ್ಪತ್ರೆಯ ಮುಂಭಾಗವೂ ಕೂಡ ಪೊಲೀಸರನ್ನ ನಿಯೋಜನೆ ಮಾಡಿಕೊಳ್ಳುವ ಮೂಲಕವಾಗಿ ಅಲ್ಲಿ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಎಲ್ಲ ವ್ಯವಸ್ಥೆಗಳನ್ನು ಕೂಡ ಅಲ್ಲಿ ಮಾಡಿಕೊಂಡಿದ್ದಾರೆ. ಆರೋಪಿಗಳನ್ನ ಕರೆತರ್ತಿದ್ದ ಹಾಗೆ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸ್ತಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಷ್ಟು ವಿಜುವಲ್ಸ್ನ ನೋಡ್ತಾ ಇದ್ರಿ ಬೌರಿಂಗ್ ಆಸ್ಪತ್ರೆಯ ಮುಂಭಾಗ. ಮತ್ತು ಈಗ ವಾಹನದಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಇತರೆ ಆರೋಪಿಗಳನ್ನ ಕರೆದುಕೊಂಡು ಹೋಗ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ಕೂಡ ನಿಮಗೆ ಸ್ಕ್ರೀನಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀವಿ. ಸದ್ಯ ಬೌರಿಂಗ್ ಆಸ್ಪತ್ರೆಯಲ್ಲಿ ಅವರ ಮೆಡಿಕಲ್ ಟೆಸ್ಟ್ ಅನ್ನ ಮಾಡ್ತಾರೆ. ಶುಗರ್,
BP, ಪಲ್ಸ್ ರೇಟ್ ಹೇಗಿದೆ, ಹಾರ್ಟ್ ಬೀಟ್ ಎಲ್ಲವನ್ನು ಕೂಡ ಚೆಕ್ ಮಾಡ್ಕೊಳ್ತಾರೆ. ಇತರೆ ಆರೋಗ್ಯ ಸಂಬಂಧಿತ ಸಮಸ್ಯೆಗಳೇನಾದರೂ ಇದೆಯಾ ಇದೆಲ್ಲದನ್ನು ಕೂಡ ಮೆಡಿಕಲಿ ಟೆಸ್ಟ್ ಮಾಡಿದ ನಂತರದಲ್ಲಿ ಅವರನ್ನ ಕೋರ್ಟ್ಗೆ ಕರೆದುಕೊಂಡು ಹೋಗ್ತಾರೆ. ಅದು ಕೂಡ ಇನ್ನು ಕೆಲವೇ ಹೊತ್ತುಗಳಲ್ಲಿ ಆಗುತ್ತೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಬೌರಿಂಗ್ ಆಸ್ಪತ್ರೆಯನ್ನ ತಲುಪುವ ಮೂಲಕವಾಗಿ ಆರೋಪಿಗಳಿಗೆ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಿಕೊಳ್ಳುವಂತಹ ಕೆಲಸಗಳೆಲ್ಲವೂ ಕೂಡ ಆಗುತ್ತೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ ನೀವು ಸ್ಕ್ರೀನ್ ಅಲ್ಲಿ. ಇದೆಲ್ಲವೂ ಕೂಡ ಅಂದ್ರೆ ಈ ಪ್ರಕರಣದ ಒಟ್ಟು 13 ಆರೋಪಿಗಳ ಪೈಕಿ ಇಬ್ಬರನ್ನ ಪ್ರತ್ಯೇಕವಾಗಿ ಪೊಲೀಸರು ಕರೆದುಕೊಂಡು ಹೋಗ್ತಾ ಇದ್ದಾರೆ. ಇನ್ನುಳಿದ 11 ಆರೋಪಿಗಳನ್ನ ಈ ದೊಡ್ಡ ವೆಹಿಕಲ್ ಏನು ಒಳಗೆ ಹೋಯ್ತಲ್ಲ, ಸೊ ಆ ವೆಹಿಕಲ್ ನಲ್ಲಿ ಕರೆದುಕೊಂಡು ಹೋಗ್ತಾ ಇರುವಂತದ್ದು. ಈಗ ಆಲ್ರೆಡಿ ಬೌರಿಂಗ್ ಆಸ್ಪತ್ರೆಯನ್ನ ತಲುಪಿ ಆಗಿದೆ. 11 ಆರೋಪಿಗಳನ್ನ ಕರೆದುಕೊಂಡು ಹೋಗ್ತಾ ಇದ್ದಂತಹ ವಾಹನ ಆಸ್ಪತ್ರೆಯ ಒಳಭಾಗಕ್ಕೆ ಪೊಲೀಸರು ಇತರೆ ಯಾರು ಕೂಡ ಬರದೇ ಇರೋ ಹಾಗೆ ನೋಡ್ಕೊಳ್ತಾ ಇದ್ದಾರೆ. ಬಿಕಾಸ್ ಹೈ ಪ್ರೊಫೈಲ್ ಕೇಸ್, ದರ್ಶನ್ ಅವರು ಬರ್ತಾ ಇದ್ದಾರೆ. ಹೇಳಿ ಕೇಳಿ ಅನ್ನಪೂರ್ಣೇಶ್ವರಿ ಠಾಣೆಯ ಮುಂಭಾಗವೇ ಅಷ್ಟು ಸಂಖ್ಯೆಯಲ್ಲಿ ಅವರ ಬೆಂಬಲಿಗರು, ಅಭಿಮಾನಿಗಳು ಸೇರ್ಕೊಂಡಿದ್ರು. ಇಲ್ಲೂ ಕೂಡ ಆ ರೀತಿಯ ವಾತಾವರಣ ಆಗಬಹುದು ಅಂತ ಪೊಲೀಸರು ಮುನ್ನೆಚ್ಚರಿಕಾ ಕ್ರಮವನ್ನ ವಹಿಸಿ ಭಾರಿ ಸಂಖ್ಯೆಯಲ್ಲೇ ಪೊಲೀಸರನ್ನ ನಿಯೋಜಿಸಿದ್ದಾರೆ. ಸೊ ಅಲ್ಲಿ ಯಾರು ಕೂಡ ಬರದೇ ಇರೋ ಹಾಗೆ ಅಲರ್ಟ್ ಆಗಿದ್ದಾರೆ ಪೊಲೀಸರು. ಜೊತೆಗೆ ಆರೋಪಿಗಳನ್ನ ಕರೆತರ್ತಿದ್ದ ಹಾಗೆ ನೇರವಾಗಿ ಆ ಒಂದು ಮೆಡಿಕಲ್ ಟೆಸ್ಟ್ ನಡೆಸುವಂತಹ ವಾರ್ಡ್ನ ಒಳಕ್ಕೆ ಆರೋಪಿಗಳನ್ನ ಕರೆದುಕೊಂಡು ಹೋಗುವಂತಹ ಪ್ರಕ್ರಿಯೆ ಆಗ್ತಾ ಇದೆ. ಎಲ್ಲವನ್ನೂ ಕೂಡ ನೀವು ಲೈವ್ ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ರಿ. ಈಗ ಬೌರಿಂಗ್ ಆಸ್ಪತ್ರೆ ರೀಚ್ ಆಗಿರುವಂತಹ ಆರೋಪಿಗಳ ವಾಹನ ಬಂದ್ ಆಗಿದೆ. ಸೊ ಆ ವಾಹನದಲ್ಲಿ ಅವರೆಲ್ಲರನ್ನು ಕೂಡ ಇಳಿಸುವ ಮೂಲಕವಾಗಿ ನೇರವಾಗಿ ವೈದ್ಯಕೀಯ ತಪಾಸಣೆಗೆ ಒಳಪಡಿಸ್ತಾರೆ. ಅಲ್ಲೊಂದಷ್ಟು ಸಮಯಗಳು ತೆಗೆದುಕೊಳ್ಳುತ್ತೆ ಈ ಎಲ್ಲ ಪ್ರೊಸೀಜರ್ಗಳು ಮುಗಿಲಿಕ್ಕೆ. ಅದಾದ ನಂತರ ನೇರವಾಗಿ ಕೋರ್ಟ್ಗೆ ಕರೆದುಕೊಂಡು ಹೋಗುವಂತಹ ಕೆಲಸವೂ ಕೂಡ ಕೆಲವೇ ಹೊತ್ತುಗಳಲ್ಲಿ ಆರಂಭವಾಗಲಿದೆ. ಓಕೆ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 13 ಜನರನ್ನ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ಈ 13 ಜನರನ್ನು ಕೂಡ ಬೌರಿಂಗ್ ಆಸ್ಪತ್ರೆಗೆ ಪ್ರತ್ಯೇಕ ವಾಹನದಲ್ಲಿ ಕರೆತಂದಿರುವಂಥದ್ದು. ಬೌರಿಂಗ್ ಆಸ್ಪತ್ರೆಯ ಮುಂಭಾಗದ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಪೊಲೀಸರ ಸರ್ಪಗಾವಲಿದೆ. ಮತ್ತೊಂದು ಕಡೆ ಪ್ರತ್ಯೇಕವಾಗಿ ಅವರನ್ನ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಿಕ್ಕೆ ಬೇಕಾದಂತಹ ಸಿದ್ಧತೆಗಳಾಗಿರುವಂಥದ್ದು. ಕೆಲವು ಕ್ಷಣಗಳಲ್ಲಿ ಅವರ ಮೆಡಿಕಲ್ ಟೆಸ್ಟ್ ಅಂತ್ಯವಾಗುತ್ತೆ, ಕಂಪ್ಲೀಟ್ ಆಗುತ್ತೆ. ವೈದ್ಯಕೀಯ ಪರೀಕ್ಷೆ ಮುಗಿತಾ ಇದ್ದ ಹಾಗೆ ಅವರ ಆರೋಗ್ಯ ಸಮಸ್ಯೆಗಳೇನಾದರೂ ಇದೆಯಾ ಅನ್ನೋದನ್ನು ಕೂಡ ಐಡೆಂಟಿಫೈ ಮಾಡಲಾಗುತ್ತೆ. ಈ ಆರೋಗ್ಯ ಸಮಸ್ಯೆ ಇದ್ದಿದ್ದೇ ಆದರೆ ಈ ಆರೋಪಿಗಳ ಪರ ವಕೀಲರು ಕೋರ್ಟ್ನಲ್ಲಿ ಅದೇ ವಿಚಾರವನ್ನು ಇಟ್ಟುಕೊಂಡು ಬೇಲ್ಗೆ ಅಪ್ಲೈ ಮಾಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿರುತ್ತೆ. ಈಗಾಗಲೇ ಕ್ಷಣಗಣನೆ ಆರಂಭವಾಗಿದೆ. ದರ್ಶನ್ ಸೇರಿ 13 ಜನರನ್ನ ನ್ಯಾಯಾಧೀಶರ ಎದುರು ಹಾಜರುಪಡಿಸಲಿಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರನ್ನು ಹಾಜರುಪಡಿಸ್ತಾರೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಒಬ್ಬರಾದ್ಮೇಲೆ ಒಬ್ಬರನ್ನ ಮೆಡಿಕಲ್ ಟೆಸ್ಟ್ಗೆ ಕರೆದುಕೊಂಡು ಹೋಗ್ತಾ ಇರುವಂತಹ ವಿಜುವಲ್ಸ್ ಇದು. ಬೌರಿಂಗ್ ಆಸ್ಪತ್ರೆಯ ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಬೌರಿಂಗ್ ಆಸ್ಪತ್ರೆಯ ಸುತ್ತಲೂ ಕೂಡ ಖಾಕಿ ಸರ್ಪಗಾವಲನ್ನು ನಿಯೋಜನೆ ಮಾಡಲಾಗಿದೆ. ಕಾರಣ, ಯಾವುದೇ ಅಹಿತಕರ ಘಟನೆಗಳು ನಡೀಬಾರದು. ಅಭಿಮಾನಿಗಳು ಮುಗಿಬೀಳುವಂತಹ ಸಾಧ್ಯತೆ ಇರುತ್ತೆ. ಅವುಗಳನ್ನು ನಿಯಂತ್ರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಪ್ರತ್ಯೇಕವಾಗಿ 3 ವಾಹನದಲ್ಲಿ ದರ್ಶನ್ ಅವರ ಗೆಳತಿ ಪವಿತ್ರ ಗೌಡ ಮತ್ತು ಉಳಿದ ಆರೋಪಿಗಳನ್ನ ಕರೆತರುವಂತಹ ಕೆಲಸ ಆಗಿದೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಮೆಡಿಕಲ್ ಟೆಸ್ಟ್ ಕಂಪ್ಲೀಟ್ ಆಗುತ್ತೆ. ಮೆಡಿಕಲ್ ರಿಪೋರ್ಟ್ ಕೈಗೆ ಸಿಗ್ತಾ ಇದ್ದ ಹಾಗೆ ಅವರನ್ನು ನೇರವಾಗಿ ಮ್ಯಾಜಿಸ್ಟ್ರೇಟ್ನ ಎದುರು ಹಾಜರುಪಡಿಸ್ತಾರೆ. ಮ್ಯಾಜಿಸ್ಟ್ರೇಟ್ನ ಎದುರು ಹಾಜರುಪಡಿಸಿ ಇದೊಂದು ಹೈ ಪ್ರೊಫೈಲ್ ಕೇಸ್, ಕೊಲೆ ಪ್ರಕರಣ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ವಿಚಾರಣೆಯನ್ನು ನಡೆಸಬೇಕು, ನಮ್ಮ ಕಸ್ಟಡಿಗೆ ಕೊಡಿ ಅಂತ ಕೇಳುವಂತಹ ಸಾಧ್ಯತೆ ಇದೆ.